ಹೇಗಿದೆ ಹೇಳ್ರೋ? ಸೂಪರ್. ನಾಳೆ ಎಪಿಸೋಡ್ ತಗೋಬೇಕು. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ರಾ? ವೆಲ್ಕಮ್ ಟು ಮೈ ಚಾನಲ್ ಪ್ರಮೇಯ ಬ್ಲಾಗ್ಸ್. ಸೊ ಆ್ಯಸ್ ಯೂಶ್ವಲ್ ನನ್ನ ಮಾರ್ನಿಂಗ್ ರೊಟೀನ್ ಬಿಸಿನೀರಿಂದ ಶುರು ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಇದನ್ನೇ ಫಾಲೋ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ನಮ್ಮ ಮನೆಯಲ್ಲೂ ಹಾಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಿಸಿನೀರಿಂದನೇ ನಮ್ಮ ಡೇ ಸ್ಟಾರ್ಟ್ ಮಾಡೋದು. ನಾನು ಬಿಸಿನೀರು ಕಾಯಿಸಿ ಹಸ್ಬೆಂಡ್ಗೂ ಕೊಟ್ಟು ನಾನು ಕುಡಿದು ನೆಕ್ಸ್ಟ್ ಪಾಪುಗೆ ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಪ್ಪ ಮಗ ಇಬ್ಬರು ಬಿಸಿಲು ಕಾಯ್ತಾಯಿದ್ರು. ಇವಾಗಂತೂ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಅರ್ಲಿ ಮಾರ್ನಿಂಗ್ 13 ಇರುತ್ತಂತೆ ಚಳಿ. ಸೊ ಎಲ್ಲರೂ ಬೆಚ್ಚಗಿರಿ. ತುಂಬ ಬಿಸಿಲು ಕಡಿಮೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ಬೆಳಗ್ಗೆ ಇಬ್ಬರೂ ಬಿಸಿಲು ಕಾಯ್ತಾಯಿದ್ರು. ನೀವು ನೋಡ್ಬೋದು, ಸರಿಗೆ ನಾನು ರಾಗಿ ಕೂಡ ಒಣಗಾಕೊಂಡಿದ್ದೆ. ಫಸ್ಟು ಪಾಪುಗೆ ಸರಿ ಮಾಡಿ ತಿನ್ನಿಸ್ಬಿಟ್ರೆ ಆಮೇಲೆ ನಾನು ಬೇರೆ ಏನು ಕೆಲಸ ಇದ್ರೂ ಮಾಡ್ಕೊಬೋದು ಆರಾಮಾಗಿ. ಸೊ ಅವ್ನು ಹೊಟ್ಟೆ ಫುಲ್ ಆದರೆ ಅವನು ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸಾಗಿ ಆಟ ಆಡ್ತಾನೆ ಅನ್ನೋ ರೀಸನ್ಗೋಸ್ಕರ ನಾನು ಮೊದಲೇ ಸರಿ ಮಾಡ್ಕೊಂಡು ಅವನಿಗೆ ತಿನ್ನಿಸ್ಬಿಡ್ತೀನಿ. ಆಮೇಲೆ ನಮಗೆ ತಿಂಡಿ ಎಲ್ಲ ಮಾಡ್ಕೊಳ್ಳೋದು. ಇವತ್ತು ಅಷ್ಟೇ ಅವನ ಜೊತೆ ಆಟ ಆಡಿಕೊಂಡು ಅವನಿಗೆ ತಿನ್ನಿಸಿ ತುಂಬ ಟೈಮ್ ತೊಗೋತಾನೆ ಇವಾಗಂತೂ. ಸೊ ಇವತ್ತಿನ ಬೆಳಗ್ಗೆ ನಾನು ಒಂದು ಹೆಲ್ತ್ ಡ್ರಿಂಕ್ ಮಾಡೋಣ ಅಂತ ಹೇಳಿ ಕ್ಯಾರೆಟು, ಸೌತೆಕಾಯಿ, ಪುದೀನ ಸೊಪ್ಪು ಇದನ್ನೆಲ್ಲ ಬಳಸ್ಕೊಂಡು ಒಂದು ಡ್ರಿಂಕ್ ಮಾಡಿದ್ದೆ. ಆದಷ್ಟು ಈ ಥರ ಹೆಲ್ತ್ ಡ್ರಿಂಕನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಎಲ್ಲ ಟೈಮಲ್ಲೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟಿಗೆ ಒಂದು ಹೆಲ್ದಿಯಾಗಿರೋ ಒಂದು ರೆಸಿಪಿನ ಟ್ರೈ ಮಾಡಿದ್ದೆ. ಇದರಲ್ಲಿ ಎಲ್ಲ ಥರ ತರಕಾರಿ ಮತ್ತು ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ನಾನು ಒಂದು ರೈಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡಿದಾಗೆ ನಾನು ಫಸ್ಟಿಗೆ ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನನಗೆ ಇಷ್ಟ ಇರೋ ತರಕಾರಿ ನಾನು ಬಳಸಿದ್ದೀನಿ, ಬೀನ್ಸು, ಕ್ಯಾರೆಟ್ ಅಂತ. ನೀವು ನಿಮಗಿಷ್ಟ ಇರೋ ತರಕಾರಿಗಳನ್ನ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಒಂದು ಸ್ಪೆಷಲ್ ಫ್ಲೇವರ್ ಕೊಡೋದು ಅಂತ ಹೇಳಿದ್ರೆ ಮಿಂಟ್ ಚಟ್ನಿ. ನಾನೊಂದು ಮಿಂಟ್ ಚಟ್ನಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ ಈ ಥರ ಹಾಕ್ಕೊಂಡು ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಆ್ಯಂಡ್ ಈ ಥರ ಟೇಸ್ಟಿಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಆಗಾಗ ಟೈಮ್ ಸಿಕ್ಕಾಗ ಈ ಥರದ್ದು ಮಾಡಿ ಇಟ್ಕೊಂಡಿರ್ತೀನಿ. ಈ ರೆಸಿಪಿ ಬಂದು ತುಂಬ ಸಿಂಪಲ್ಲಾಗಿರುತ್ತೆ. ಎಲ್ಲ ನಮಗೇನು ವೆಜಿಟೇಬಲ್ಸ್ ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಎಷ್ಟು ರುಚಿ ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಮುಂಚೆನೇ ಒಂದು ಚಟ್ನಿ ಯೂಸ್ ಮಾಡಿರೋದ್ರಿಂದ ಪೆಪ್ಪರ್ ಪೌಡರ್ನ ಮಾತ್ರ ಬಳಸಿದ್ದೀನಿ ಅಷ್ಟೇ. ಆ್ಯಂಡ್ ಕುಕ್ ಮಾಡಿ ಇಟ್ಕೊಂಡಿರೋ ರೈಸ್ನ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ರೆಸಿಪಿ ಇದು ಅಂತ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಸೊ ತಿಂಡಿ ರೆಡಿ ಆಯಿತು. ತಿಂದು ನಾವು ಹೊರಗಡೆ ಹೋಗೋಣ ಅಂತ ಇವತ್ತು ಪ್ಲ್ಯಾನ್ ಮಾಡಿದ್ವಿ. ಕಸಿನ್ ಕೂಡ ಬಂದಿದ್ದರು. ಸೊ ಹಾಗಾಗಿ ಹೊರಗಡೆ ಹೋಗ್ತಾ ಇದ್ವಿ. ಫಸ್ಟ್ ಇವ್ನು ರೆಡಿ ಆಗಿಬಿಟ್ರೆ ನಾವೆಲ್ಲ ಆರಾಮಾಗಿ ರೆಡಿ ಆಗ್ಬೋದು ಅನ್ನೋ ಒಂದು ಥಾಟಲ್ಲಿ ಫಸ್ಟ್ ಅವನ್ನ ರೆಡಿ ಮಾಡಿ ಆಮೇಲೆ ನಾವು ಕೂಡ ರೆಡಿಯಾಗಿ ಹೊರಟ್ವಿ. ನಾವು ಹೋಗಿದ್ದು ಲೂಲು ಮಾಲ್ಗೆ. ಆ್ಯಕ್ಚುಲಿ ಬೇರೆ ಮಾಲಿಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಲೂಲು ಮಾಲ್ ಅಂತ ಫೈನಲ್ ಆಯಿತು. ಅವನಿಗೂ ಒಂದು ಚೇಂಜ್ ಇರುತ್ತೆ, ನಮಗೂ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ ಅಂತ ಹೇಳಿ ನಾವು ಹೋದ್ವಿ. ಬಟ್ ನಾವು ಅಂದ್ಕೊಂಡಿರಲಿಲ್ಲ ಇವ್ನು ಇಷ್ಟೊಂದು ಎಂಜಾಯ್ ಮಾಡ್ತಾನೆ ಅಂತ. ಬಟ್ ತುಂಬಾ ಎಂಜಾಯ್ ಮಾಡ್ದ. ಅವನ ಜೊತೆ ನಾವು ಕೂಡ ಎಂಜಾಯ್ ಮಾಡಿದ್ವಿ. ದಿನ ನಡೆಯೋ ಸೇಮ್ ರೊಟೀನ್ ಮಧ್ಯೆ ಈ ಥರದ್ದೊಂದು ಚೇಂಜ್ ನನಗೂ ಪಾಪುಗೂ ತುಂಬ ಬೇಕಿತ್ತು. ಸೊ ಈ ಬ್ರೇಕ್ ನಮಗೆ ತುಂಬ ಹೆಲ್ಪ್ ಆಯಿತು. ನಾನು, ಪಾಪು, ಕಸಿನ್ಸು ಎಲ್ಲ ಸುತ್ತಾಡಿಕೊಂಡು ಮಜಾ ಮಾಡ್ಕೊಂಡು ಬಂದ್ವಿ. ಹೇಗಿತ್ತು ನಮ್ಮ ಡೇ? ಬನ್ನಿ ನೋಡ್ಕೊಂಬರೋಣ.
ಒಂದೆರಡು ಆಟ ಆಡಿಸಿ ಅವನಿಗೆ ಕಾರ್ ಅಂದರೆ ಇಷ್ಟ ಆಗುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಆಗೋ ಇರಲಿ ಅಂತ ನಾನು ಈ ಕಾರಲ್ಲಿ ಕರ್ಕೊಂಬಂದು ಕೂರಿಸ್ದೆ. ಬಟ್ ಅವ್ನು ಎಷ್ಟು ಆಟ ಆಡ್ದ ಅಂತ ಹೇಳಿದ್ರೆ, ಆ ಒಂದು ಕಾರಲ್ಲಿ ಮಾತ್ರ 2 ಸ್ಟೇರಿಂಗ್ ಇತ್ತು, ಅವ್ನು 2 ಸ್ಟೇರಿಂಗೂ ಇಟ್ಕೊಂಡು ಆಟ ಆಡ್ತಾ ಇದ್ದ. ಹಿ ವಾಸ್ ಸೋ ಹ್ಯಾಪಿ. ಅವ್ನು ಖುಷಿಯಾಗಿರೋದು ನೋಡಿ, ಅವ್ನು ನಗೋದು ನೋಡಿ ನಮಗೂ ತುಂಬ ಖುಷಿ ಆಗ್ತಾ ಇತ್ತು. ಇನ್ನು ನಾವು ಹೊರಡ್ತಾ ಇದ್ದೀವಿ, ಬಾ ಹೋಗೋಣ ಅಂತ ಹೇಳಿದ್ರು ಕೂಡ ಅವ್ನು ಬರೋಕ್ಕೆ ರೆಡಿಯಾಗಿರಲಿಲ್ಲ. ಒಂದು 3 ಕಾರಿದ್ವು, 3 ಕಾರಲ್ಲೂ ಕೂತ್ಕೊಂಡ್ಬಿಟ್ಟ. ಈ ಕಾರು ಆ ಕಾರು ಅಂತ ಹೇಳ್ಕೊಂಡು ಅವನದು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ದ. ಹೊರಗಡೆ ಕರ್ಕೊಂಡು ಬಂದಿದ್ದು ಸಾರ್ಥಕ ಅನ್ನೋಷ್ಟು ಖುಷಿ ಪಟ್ಟ. ನಮಗಂತೂ ಅವ್ನ ಖುಷಿ ನೋಡಿ ತುಂಬ ಖುಷಿ ಆಯಿತು. ಹೇಗೋ ಕನ್ವಿನ್ಸ್ ಮಾಡಿ ಮನೆಗೆ ಕರ್ಕೊಂಡು ಬಂದೆ. ಮನೆಗೆ ಬಂದು ನೆಕ್ಸ್ಟ್ ಡೇಗೆ ದೋಸೆ ಮಾಡೋಣ ಅಂತ ಹೇಳಿ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ. ಸೊ ಅಕ್ಕಿ ಎಲ್ಲ ರುಬ್ಕೊಳ್ಳೋಣ ಅಂತ ಹೇಳಿ ರುಬ್ಕೊತಾ ಇದ್ದೆ. ಇದು ಮೋಸ್ಟ್ಲಿ ಈ ವರ್ಷದ ನನ್ನ ಕೊನೆಯ ವಿಡಿಯೋ ಅಂತ ಅನಿಸುತ್ತೆ. ಈ ವರ್ಷ ತುಂಬ ಖುಷಿ ಕೊಟ್ಟಿದೆ, ತುಂಬ ನೆಮ್ಮದಿ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನಿಮ್ಮ ಈ ವರ್ಷ ಅಂದರೆ 2025 ಹೇಗಿತ್ತು ನನಗೂ ತಿಳಿಸ್ಕೊಡಿ. ಸೊ ಈ ಫಸ್ಟ್ ದೋಸೆ ಪಾಪುಗೆ ಅಂತ ಮಾಡ್ತಾಯಿದ್ದೀನಿ. ಈ ದೋಸೆಗೆ ನಾನು ಪನ್ನೀರ್, ಪಾಲಕ್ ಸೊಪ್ಪು ಈ ಥರ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸೊ ಅವನಿಗೆ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಅಂತ. ರೆಸಿಪಿ ಏನು ಕಾಂಪ್ಲಿಕೇಟೆಡ್ ಏನಲ್ಲ. ದೋಸೆ ಹಿಟ್ಟಿಗೆ ನಾನು ಹೇಳಿದ್ದ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋದು. ತುಪ್ಪ ಬಳಸಿದ್ರೆ ರುಚಿಯಾಗಿರುತ್ತೆ, ಮಕ್ಕಳು ಬೇಡ ಅಂತ ತಿಂತಾರೆ. ಸೊ ಇನ್ನು ನಮ್ಮ ತಿಂಡಿಗೆ ನಾವು ಆಲೂಗಡ್ಡೆ ಪಲ್ಯ, ಚಟ್ನಿ, ದೋಸೆ ಎಲ್ಲ ಮಾಡ್ಕೊಂಡಿದ್ದೆ. As usual, dosa routine in all South Indian families. Another day. ಇವತ್ತು ನಾವು ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀವಿ. ಬ್ರಂಚ್ ಆಗ್ಬಿಟ್ಟಿದೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಹುಡುಗರು ಮಾಡಬೇಕಿತ್ತು, ಬಟ್ ನಾನೇ ಮಾಡ್ತಾ ಇದ್ದೀನಿ, ಹೋಗ್ಲಿ ಪಪ್ಪ ಅಂತ. ಸಾಸ್ಗೆ ನಾನು ಸೋಯಾ ಸಾಸು, ವಿನೆಗರು ಹಾಗೆ ಚಿಲ್ಲಿ ಸಾಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆರಿಗ್ಯಾನೋ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ನೀವು ನಿಮಗೆ ಇಷ್ಟ ಬಂದಿದ್ದನ್ನ ಹಾಕೋಬೋದು. ನಾನೀಗ 3 ಯೂಸ್ ಮಾಡಿದ್ದೀನಿ. ಈಗ ಇದಕ್ಕೆ ಆನಿಯನ್ಸು, ನಾವು ಹೆಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡಿ ಸಾಸ್ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಈಸಿಯಾಗಿ ಫ್ರೈಡ್ ರೈಸ್ ಆಗೇ ಬಿಡುತ್ತೆ. ನೋಡಿ ನಮ್ಮ ಮನೇಲಿ ಎಂತೆಂಥ ಜನ ಇದ್ದಾರೆ, ಬಿಸಿ ಅನ್ನೋ ಸೆನ್ಸು ಇಲ್ಲ. ಇರೋ ಇರೋ ಇಲ್ಲಿ ಇನ್ನೊಂದ್ ಚೂರ್ ಆಗ್ಬೇಕು. ಸಾಕು, ಒಂದು 5 ನಿಮಿಷ. ಬಿಸಿ. ಸೊ ನಮ್ ಬ್ರಂಚ್ ರೆಡಿ ಆಗಿದೆ. ನಮ್ ಬಾಯ್ಸ್ ತಿಂತಾ ಇದ್ದಾರೆ. ಹೇಗಿದೆ ಹೇಳ್ರೋ? ಇದೇ ಸಮಯದಲ್ಲಿ ನಮ್ ಬೋಡಿಯವರು ಎದ್ದಿದ್ದಾರೆ. ಇನ್ನು ಪುಟ್ಟಂಗೆ ಲಂಚ್ಗೆ ಪ್ರಿಪೇರ್ ಮಾಡಬೇಕಿತ್ತು. ಸೊ ಗೆಣಸೆಲ್ಲ ಬೇಯಿಸಿದ್ನಲ್ಲ, ಅದಕ್ಕೆ ಕ್ಯಾರೆಟು, ನಂದು ಒಂದು ಪ್ಯಾನ್ ಕೇಕ್ ಮಿಕ್ಸ್ ಇದೆ, ಆ ಪೌಡರೆಲ್ಲ ಮಿಕ್ಸ್ ಮಾಡಿ ನಾನು ಈ ಥರ ಅವನಿಗೆ ಪ್ಯಾಟೀಸ್ ಮಾಡಿದ್ದೆ. ಅವನಿಗೂ ಇಷ್ಟ ಆಯಿತು, ಅವನು ತಿಂತಾಯಿದ್ದ, ಎಂಜಾಯ್ ಮಾಡ್ದ. ಬಟ್ ನಾನು ಆದಷ್ಟು ಅವನಿಗೆ ತಿನ್ನೋಕ್ಕೆ ಅದನ್ನು ಕೊಡ್ತೀನಿ, ಅಂದರೆ ಅವ್ನ ಕೈ ಬಳಸಿ ಅವ್ನು ತಿನ್ನಲಿ ಅಂತ. ಅವನಾಗೆ ತಿಂತಾನೆ, ಬಟ್ ಎಲ್ಲ ಟೈಮು ಇದೇ ಥರ ಇರೋದಿಲ್ಲ. ನಾನು ತಿನ್ನಿಸ್ಬೇಕಾಗತ್ತೆ. ಶುರುವಲ್ಲಿ ಸ್ಟಾರ್ಟ್ ಮಾಡ್ತಾನೆ, ಆಮೇಲೆ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ಕೂತ್ಕೊಂಡ್ಬಿಡ್ತಾನೆ. ನಾನೇ ಕೂತ್ಕೊಂಡು ತಿನ್ನಿಸ್ಬೇಕಾಗತ್ತೆ. ಎಲ್ಲ ಮಕ್ಕಳದು ಇದೆ ಅಲ್ವಾ. ಬಟ್ ನಾನು ಹೇಳೋದೇನೆಂದರೆ ಆದಷ್ಟು ಅವರಿಗೇ ತಿನ್ನೋದಕ್ಕೆ ಕೊಟ್ಟರೆ ಒಳ್ಳೆಯದು ಅಂತ. ಸೊ ದಟ್ ಅವ್ರ ಬ್ರೈನ್ ಡೆವಲಪ್ಮೆಂಟು ಆಗುತ್ತೆ, ಅವ್ರಿಗೆ ಈಗ ತಿನ್ನಬೇಕು ಅನ್ನೋ ಸೆನ್ಸ್ ಕೂಡ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಅವನು ಎಷ್ಟು ಚೆನ್ನಾಗಿ ತಿಂದಿದ್ದಾನೆ ಅಂತ. ಆದರೂ ಈ ಥರದ್ದೆಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗೇ ಇರುತ್ತೆ ಅಲ್ವಾ. ಇನ್ನು ರಾತ್ರಿ ಡಿನ್ನರ್ಗೆ ಕಿಚಡಿ ಮಾಡಿದ್ದೆ. ಸೊ ಹೀಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಆಲ್ ಇನ್ 2026. You all take care. Bye.